ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ದುರಂಧರ್ 3 ನೋಡಿದ್ರ? ದುರಂಧರ್ 3ನ ಯಾವಾಗ ಬಂತು ಅಂತ ಕೇಳ್ತಾ ಇದ್ದೀರಾ? ಹೇಳ್ತೀನಿ. ಒಂದು ಕಡೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಇರಾನ್ಗೆ ಸುತ್ತು ಹೊಡಿತಾ ಇದ್ರೆ, ಅಮೆರಿಕದ ಹಿಂದೆ ಓಡಾಡ್ತಾ ಇದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನದ ಒಳಗೆ ಅನ್ನೋನ್ ಗನ್ ಮ್ಯಾನ್ಗಳು ತಮ್ಮ ಕೆಲಸವನ್ನ ಮುಂದುವರಿಸ್ತಾ ಇದ್ದಾರೆ. ಪಾಕಿಸ್ತಾನದ ದೊಡ್ಡ ದೊಡ್ಡ ತಲೆಗಳು ಉರುಳ್ತಾನೇ ಇದ್ದಾವೆ. ಪಾಕಿಸ್ತಾನದ ಲಾಹೋರ್ನಿಂದ ಭಾರತೀಯರಿಗೆ ವೆರಿ ಇಂಟ್ರೆಸ್ಟಿಂಗ್ ಸುದ್ದಿ ಬರ್ತಾ ಇದೆ. ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಸ್ಥಾಪಕ ಸದಸ್ಯ, ಒಂಥರ ಮಾಸ್ಟರ್ ಮೈಂಡ್ ಅಂತಾನೆ ಹೇಳ್ಬಹುದು, ಟಾಪ್ ಲೀಡರ್ ಅಮೀರ್ ಹಮ್ಜಾ ಮೇಲೆ ಅನ್ನೋನ್ ಗನ್ ಮ್ಯಾನ್ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ನೋಡಿ, ಹಮ್ಜಾ ಕಿಲ್ಲಿಂಗ್ ಹಮ್ಜಾ. ದುರಂಧರ್ ನೋಡಿದವರಿಗೆ ಅರ್ಥ ಆಗತ್ತೆ. ವೀಕ್ಷಕರ ರಿಪೋರ್ಟ್ಗಳ ಪ್ರಕಾರ ಬೈಕಲ್ಲಿ ಬಂದಂತಹ ಇಬ್ರು ಶೂಟರ್ಗಳು ಮಾಸ್ಕ್ ಹಾಕೊಂಡಿರ್ತಾರೆ. ಅವ್ರು ಏನು ಮಾಡ್ತಾರೆ, ಲಾಹೋರ್ನಲ್ಲಿ ಕಾರ್ ಹೋಗ್ತಾ ಇರುತ್ತೆ, ಟಿವಿ ಸ್ಟೇಷನ್ ಹತ್ರ ಹಮ್ಜಾ ಇರ್ತಾರೆ. ಅದರಲ್ಲಿ ಆ ಕಾರಿನ ಮೇಲೆ ಏಕಾಏಕಿ ಗುಂಡು ಹಾರಿಸಲಾಗುತ್ತೆ. ಸೊ ಇದರಲ್ಲಿ ಹಮ್ಜಾನ ಸ್ಥಿತಿ ಅತ್ಯಂತ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಬಟ್ ಆತನಿಗೆ ಗುಂಡು ಬೀಳಬಾರದ ಜಾಗಕ್ಕೆ ಬಿದ್ದಿರೋದ್ರಿಂದ ಬದುಕೋದು ಕಷ್ಟ ಅಂತಾನೂ ಹೇಳ್ತಾ ಇದ್ದಾರೆ. ಅಂಡ್ ಒಂದಷ್ಟು ಮಂದಿ ಆತ ಮೃತಪಟ್ಟಿದ್ದಾನೆ ಅಂತಾನೂ ಹೇಳ್ತಾ ಇದ್ದಾರೆ. ಒಂದು ವೇಳೆ ಮೃತಪಟ್ಟಿರೋದು ಸತ್ಯನೇ ಆದ್ರೆ ಪಾಕಿಸ್ತಾನದ ಭಯೋತ್ಪಾದನಾ ಹೋಲ್ ಸಿಸ್ಟಮ್ಗೆ ಇದು ಒಂದು ದೊಡ್ಡ ಹೊಡೆತವನ್ನು ಕೊಡುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ವೀಕ್ಷಕರೇ, ಈ ದಾಳಿ ಗುರುವಾರ ಏಪ್ರಿಲ್ 16ನೇ ತಾರೀಕು ನಡೆಯುತ್ತೆ. ಪಿಂಡಿ ಸ್ಟಾಪ್ ಹತ್ರ ಈ ಘಟನೆ ನಡೆಯುತ್ತೆ. ದಾಳಿ ಆಗುವಂತ ಸಮಯದಲ್ಲಿ ಕಾರಲ್ಲಿ ಹಮ್ಜಾ ಜೊತೆಗೆ ಪಾಕಿಸ್ತಾನದ ನ್ಯಾಯಾಧೀಶ ನಜೀರ್ ಅಹಮದ್ ಗಾಜಿ ಕೂಡ ಇರ್ತಾರೆ. ಆತನ ಮೇಲೆ ದಾಳಿ ಆದ ತಕ್ಷಣ ಹಮ್ಜಾನನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ಸ್ ಆತನ ಪರಿಸ್ಥಿತಿಯನ್ನ ನೋಡಿ, ಆತನ ಸ್ಥಿತಿಯನ್ನ ನೋಡಿ ಬಹಳ ಕ್ರಿಟಿಕಲ್ ಇದೆ ಅಂತ ಹೇಳ್ತಾರೆ. ಕಾರಲ್ಲಿ ಇದ್ದಂತಹ ಬಾಕಿ ಮಂದಿ ಅಫ್ಕೋರ್ಸ್ ಸುರಕ್ಷಿತವಾಗಿದ್ದಾರೆ ಅನ್ನುವಂಥದ್ದನ್ನ ಪೊಲೀಸರು ಈಗ ದೃಢಪಡಿಸಿದ್ದಾರೆ. ಯಾಕಂತಂದ್ರೆ ನಿಮಗೆ ಗೊತ್ತು, ಅಲ್ಲಿ ಅನ್ನೋನ್ ಗನ್ ಮ್ಯಾನ್ ನ ಟಾರ್ಗೆಟ್ ಇದ್ದಂಥದ್ದು ಒನ್ ಅಂಡ್ ಓನ್ಲಿ ಹಮ್ಜಾ. ಈ ಅಮೀರ್ ಹಮ್ಜಾ ಲಷ್ಕರ್ ಎ ತೊಯ್ಬಾದ ಸ್ಥಾಪಕ ಸದಸ್ಯ ಮಾತ್ರ ಅಲ್ಲ, ಹಫೀಜ್ ಸಯೀದ್ ನಂತರ ಸಂಘಟನೆಯ ಅತ್ಯಂತ ಪ್ರಭಾವಿ ನಾಯಕ ಅಂತ ಈತನನ್ನ ಪರಿಗಣಿಸಲಾಗುತ್ತೆ. ಅಮೆರಿಕ 2012ರಲ್ಲಿ ಈತನನ್ನ ಜಾಗತಿಕ ಉಗ್ರಗಾಮಿ ಅಂತ ಘೋಷಣೆ ಮಾಡಿತ್ತು. ಭಾರತದಲ್ಲಿ ನಡೆದಂತ ಹಲವಾರು ದಾಳಿಗಳ ಜೊತೆಗೆ ಈ ಹಮ್ಜಾಗೆ ಸಂಪರ್ಕ ಇದೆ. ಅಂದ್ರೆ ಈತ ಅದರಲ್ಲಿ ಭಾಗಿ ಆಗಿದ್ದ. ಫಾರ್ ಎಕ್ಸಾಂಪಲ್, ನಿಮಗೆ ತುಂಬಾ ರಿಲೇಟ್ ಆಗುವಂತ ಒಂದು ಎಕ್ಸಾಂಪಲ್ ಅನ್ನು ಕೊಡೋದಾದ್ರೆ 2005ರ ಬೆಂಗಳೂರು ದಾಳಿ. ನಮ್ಮದೇ ಬೆಂಗಳೂರಿನ ದಾಳಿಯಲ್ಲಿ ಆತ ಪಾಲ್ಗೊಂಡಿದ್ದ. ಅದರಲ್ಲಿ ಆತನ ಕೈವಾಡ ಇದೆ. ವೀಕ್ಷಕರೇ, ಈಗ ಈ ಹಮ್ಜಾ ಮೇಲೆ ಆಗಿರುವಂತಹ ದಾಳಿ ಪಾಕಿಸ್ತಾನದಲ್ಲಿ ಅಡಗಿ ಕೂತಿರುವಂತಹ ಉಗ್ರರಿಗೆ ಒಂದು ಕಠಿಣ ಸಂದೇಶ ಅಂತಂದ್ರೂ ತಪ್ಪಿಲ್ಲ. ಕಳೆದ 1 ವರ್ಷದಲ್ಲಿ ಇದು ಹಮ್ಜಾ ಮೇಲೆ ನಡೆದಂತಹ 2ನೇ ದಾಳಿ. ನೀವೇ ಗಮನಿಸಬಹುದು, ಇತ್ತೀಚಿನ ತಿಂಗಳಲ್ಲಂತೂ, ಅದು ದುರಂಧರ್ ಸಿನಿಮಾ ಬಂದ ಮೇಲಂತೂ ಲಷ್ಕರ್ ಎ ತೊಯ್ಬಾ ಆಗಿರ್ಬೋದು, ಜೈಷ್ ಎ ಮೊಹಮ್ಮದ್ ಸಂಘಟನೆಗಳ ಹಲವಾರು ಟಾಪ್ ಕಮಾಂಡರ್ಗಳು ಅನುಮಾನಾಸ್ಪದ ರೀತಿಯಲ್ಲಿ ಹತ್ಯೆ ಆಗ್ತಾ ಇದ್ದಾರೆ. ಅಂಡ್ ವೆರಿ ಶಾಕಿಂಗ್, ಇದನ್ನ ಯಾರು ಮಾಡ್ತಾ ಇದ್ದಾರೆ ಅಂತ ಪಾಕಿಸ್ತಾನಕ್ಕೆ ಸಮೇತ ಕಂಡುಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈಗ ಒಂದು ವಿಚಾರ ಸ್ಪಷ್ಟ, ಉಗ್ರರ ಟಾಪ್ ಲೀಡರ್ಶಿಪ್ ಕೂಡ ಸುರಕ್ಷಿತವಾಗಿ ಇಲ್ಲ. ಅವರ ಸೇಫ್ ಹೆವೆನ್ಗಳು ಕೂಡ ಈಗ ಸುರಕ್ಷಿತವಾಗಿ ಇಲ್ಲ. ಭಯೋತ್ಪಾದಕರ ನೆಲೆ, ಅವರ ತವರು ಪಾಕಿಸ್ತಾನ ಈಗ ಅದೇ ಭಯೋತ್ಪಾದಕರಿಗೆ ಸಮಾಧಿಯನ್ನ ಕಟ್ಟುತ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಹೌದಲ್ವೋ ವೀಕ್ಷಕರೇನು? ಅಮೀರ್ ಹಮ್ಜಾ ಕೇವಲ ಗನ್ನನ್ನ ಹಿಡಿದಂತ ಉಗ್ರ ಅಲ್ಲ, ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಕಾರ್ಯತಂತ್ರವನ್ನ ಬಲಪಡಿಸಿದಂತ ಒಬ್ಬ ಪ್ರಮುಖ ವ್ಯಕ್ತಿ. ಹಫೀಜ್ ಸಯೀದ್ನ ವೆರಿ ಕ್ಲೋಸ್ ಆಗಿರುವಂತ ಈತ ಸಂಘಟನೆಯನ್ನ ಬೆಳೆಸೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದ. ಮರ್ಕಜಿ ಮಜ್ಲಿಸ್ ಎ ಶೂರಾ ಸದಸ್ಯನಾಗಿ ಆತ ಟಾಪ್ ಡಿಸೈಡರ್ ಆಗಿದ್ದ. ಉಗ್ರ ಚಟುವಟಿಕೆಗಳಿಗೆ ಲಾಜಿಸ್ಟಿಕ್ ಮಾತ್ರ ಅಲ್ಲ, ಧಾರ್ಮಿಕ ಸಮರ್ಥನೆಯನ್ನ ಕೂಡ ಕೊಡ್ತಾ ಇದ್ದ. ಈತನನ್ನ ಲಷ್ಕರ್ ಎ ತೊಯ್ಬಾದ ಪ್ರಚಾರ ಆಗಿರ್ಬೋದು, ಇನ್ನು ನೇಮಕಾತಿ ಆಗಿರ್ಬೋದು, ಇವೆಲ್ಲದರ ಮಾಸ್ಟರ್ ಮೈಂಡ್ ಅಂತಾನೆ ಕರೀತಾರೆ. ಯುವಕರನ್ನ ತಪ್ಪು ದಾರಿಯಲ್ಲಿ ನಡೆಸೋದಕ್ಕೆ ಆತನ ಭಾಷಣಗಳನ್ನ ಬಳಸಲಾಗ್ತಾ ಇತ್ತು. ಅಂದ್ರೆ ಬಹಳ ಈಸಿಯಾಗಿ ಈತ ಪ್ರಚೋದಿಸ್ತಾ ಇದ್ದ. ಅಷ್ಟೇ ಅಲ್ಲ, ಖಫಿಯಾ ವರದಿಗಳ ಪ್ರಕಾರ ಜಮಾತುದ್ ದವಾ ಅನ್ನುವಂತಹ ಚಾರಿಟಿ ಮುಖವಾಡದ ಸಂಘಟನೆಯ ಮೂಲಕ ಹಣವನ್ನ ಸಂಗ್ರಹ ಮಾಡೋದಾಗಿರಬಹುದು, ಭಯೋತ್ಪಾದನೆಗೆ ಬೆಂಬಲವನ್ನು ಒದಗಿಸುವಂತಹ ವ್ಯವಸ್ಥೆಯನ್ನ ಕೂಡ ಈ ವ್ಯಕ್ತಿ ನಿಯಂತ್ರಿಸ್ತಾ ಇದ್ದ. ಈ ಹಿನ್ನೆಲೆಯಲ್ಲಿ ಅಮೆರಿಕ ಈತನನ್ನ ಅವತ್ತೇ ನಾನಾಗ್ಲೇ ಹೇಳಿದ ಹಾಗೆ ಗ್ಲೋಬಲ್ ಟೆರರಿಸ್ಟ್ ಅಂತ ಘೋಷಣೆ ಮಾಡಿದ್ದಂಥದ್ದು. ವೀಕ್ಷಕರು, ಇನ್ನು ಈತನ ಒಂದು ಹಳೆಯ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ.
ಅಂದ್ರೆ ಈತ ಆಪರೇಷನ್ ಸಿಂಧೂರದ ನಂತರ ನಾನು ಜಮ್ಮು ಕಾಶ್ಮೀರವನ್ನ ಪಾಕಿಸ್ತಾನ ಮಾಡ್ತೀನಿ, ಪಂಜಾಬನ್ನ ಪಾಕಿಸ್ತಾನ ಮಾಡ್ತೀನಿ ಅಂತ ಭಾಷಣವನ್ನ ಮಾಡಿದ್ದ. ಅದಕ್ಕೆ ಜನ ಈಗ ಆ ವಿಡಿಯೋವನ್ನ ಹಾಕಿ ಬಾಯ್ ಬಾಯ್ ಹಮ್ಜಾ, ಚಿಯರ್ಸ್ ಟು ದುರಂಧರ್ ಅಂತ ಹಾಕಿ ಭಾರತೀಯರು ಅಫ್ಕೋರ್ಸ್ ಸಂತೋಷ ಪಡ್ತಾ ಇದ್ದಾರೆ. ಈಗ ಹಮ್ಜಾ ಸಾವಿನ ವಿಚಾರ ಹೊರಗೆ ಬರ್ತಾ ಇದ್ದ ಹಾಗೇನೆ ಲಷ್ಕರ್ ಎ ತೊಯ್ಬಾ ಸಂಸ್ಥಾಪಕ, ಅದೇ ರೀತಿ 26/11 ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಒಂದಷ್ಟು ವರದಿಗಳ ಪ್ರಕಾರ ಹಲವಾರು ವರ್ಷಗಳ ಹಿಂದೆ ಆತನ ಮೇಲೆ ಒಂದು ದಾಳಿ ಆಗತ್ತೆ. ಆ ದಾಳಿಯ ನಂತರ ಆತ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಅನ್ನೋನ್ ಗನ್ ಮ್ಯಾನ್ ಕೃಪೆಯಿಂದ ಆತ ಕೂಡ ಸಾವಿಗೀಡಾಗಿದ್ದಾನೆ ಅನ್ನುವಂಥ ಸುದ್ದಿ ಈಗ ಸ್ವಲ್ಪ ಜೋರಾಗಿ ಹರಡ್ತಾ ಇದೆ. ವೀಕ್ಷಕರ, ಪಾಕಿಸ್ತಾನದಲ್ಲಿ ಉಗ್ರರ ಟಾರ್ಗೆಟೆಡ್ ಕಿಲ್ಲಿಂಗ್ಗಳ ಸೀರೀಸ್ ಒಂದು ವೆಲ್ ಪ್ಲಾನ್ಡ್ ಪ್ರೋಗ್ರಾಮ್ನ ಭಾಗದ ರೀತಿ ನಮಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಮೊದಲ ಹಂತದ ಟಾರ್ಗೆಟ್ ಕಿಲ್ಲಿಂಗ್ ಅಲ್ಲಿ ಈ ಲಾಜಿಸ್ಟಿಕ್ ನೆಟ್ವರ್ಕ್ ಅಂದ್ರೆ ಮಧ್ಯವರ್ತಿಗಳಾಗಿರಬಹುದು, ಹಣಕಾಸು ಸಪ್ಲೈ ಮಾಡುವಂತವರಾಗಿರಬಹುದು, ಈ ಸಪ್ಲೈ ಚೈನ್ ಅನ್ನ ನಾಶ ಮಾಡೋದಾಗಿತ್ತು. ಈಗ ಆ ಕಾರ್ಯಾಚರಣೆ 2ನೇ ಹಂತಕ್ಕೆ ಪ್ರವೇಶ ಮಾಡಿ ಉಗ್ರ ಸಂಘಟನೆಗಳ ಟಾಪ್ ಲೀಡರ್ಗಳು ನೇರವಾಗಿ ಟಾರ್ಗೆಟ್ ಆಗ್ತಾ ಇದ್ದಾರೆ. ಸೊ ಈಗ ಇರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಈ ಅನ್ನೋನ್ ಗನ್ ಮ್ಯಾನ್ ಯಾರು? ನಮಿಗಲ್ಲ, ನಮಗೆ ಒಂದು ಸ್ವಲ್ಪ ಕ್ಲಾರಿಟಿ ಇದೆ, ಪಾಕಿಸ್ತಾನಕ್ಕೆ ಈ ಅನ್ನೋನ್ ಗನ್ ಮ್ಯಾನ್ ಯಾರು? ಅಂಡ್ ಅದಕ್ಕಿಂತ ಇಂಪಾರ್ಟೆಂಟ್ ಪ್ರಶ್ನೆ, ಅಯ್ಯೋ ಅವರ ಮುಂದಿನ ಟಾರ್ಗೆಟ್ ಯಾರು? ಮುಂದಿನ ಟಾರ್ಗೆಟ್ ಯಾರು? ಭಾರಿ ಕುತೂಹಲ ಇದೆ. ಯಾಕಂದ್ರೆ ಈ ಕಥೆ ಇಲ್ಲಿಗೆ ನಿಲ್ಲೋದಿಲ್ಲ. ಮುಂದೆ ಏನಾಗತ್ತೆ ಅನ್ನುವಂಥದ್ದನ್ನ ನಾವು ಈ ದುರಂಧರಲ್ಲಿ ನೋಡಿದ ಹಾಗೆ ಸುಮ್ಮನೆ ನೋಡ್ತಾ ಹೋಗಬೇಕಷ್ಟೆ ಕೂತ್ಕೊಂಡು. ವೀಕ್ಷಕರು, ಈಗ ಆಗ್ತಾ ಇರುವಂತಹ ಒಂದಷ್ಟು ಘಟನೆಗಳ ಪ್ರಕಾರ ಅನ್ನೋನ್ ಗನ್ ಮ್ಯಾನ್ ಯೋಜನೆ ಇನ್ನೂ ಗಂಭೀರ ಹಂತಕ್ಕೆ ಹೋಗುತ್ತೆ ಅಂತಾನು ಅನ್ಸುತ್ತೆ. ಸೊ ಇದನ್ನ ಡಿಕ್ಯಾಪಿಟೇಷನ್ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಅಂದ್ರೆ ನೇರವಾಗಿ ಉಗ್ರ ಸಂಘಟನೆಗಳ ಟಾಪ್ ಲೀಡರ್ಶಿಪ್ ಗಳನ್ನ, ಐಡಿಯಾಲಜಿಕಲ್ ಗುರುಗಳನ್ನ ಟಾರ್ಗೆಟ್ ಮಾಡುವಂಥದ್ದು. ಸೊ ಇದರ ಉದ್ದೇಶ ಏನು? ಇಲ್ಲಿ ಉಗ್ರ ಸಂಘಟನೆಯ ಲೀಡರ್ಗಳನ್ನ ಮಾತ್ರ ತೆಗೆಯೋದಲ್ಲ, ಅದರ ಜೊತೆಗೆ ಆ ಉಗ್ರ ಸಂಘಟನೆಯ ಭವಿಷ್ಯದ ಯೋಜನೆಗಳನ್ನ ರೂಪಿಸುವಂತಹ ಮಾಸ್ಟರ್ ಮೈಂಡ್ಗಳನ್ನ, ಆ ಶಕ್ತಿಯನ್ನೇ ಸಂಪೂರ್ಣವಾಗಿ ನಾಶ ಮಾಡಿ ಬಿಡುವಂಥದ್ದು. ಇಲ್ಲಿ ಅಮೀರ್ ಹಮ್ಜಾ ಮೇಲೆ ನಡೆದಂಥ ದಾಳಿ ಆಲ್ಮೋಸ್ಟ್ ಇದೇ ಮಾದರಿಯದ್ದು. ಯಾಕಂದ್ರೆ ಹಮ್ಜಾ ಕೇವಲ ಒಬ್ಬ ಆಪರೇಷನಲ್ ಕಮಾಂಡರ್ ಮಾತ್ರ ಅಲ್ಲ, ಆತ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಐಡಿಯಾಲಜಿಕಲ್ ಪಿಲ್ಲರ್ ಕೂಡ ಹೌದು. ಸೊ ಈ ಎಲ್ಲ ದಾಳಿಗಳ ಪ್ಯಾಟರ್ನ್ ಅನ್ನ ನೋಡಿದ್ರೆ ನಮಗೆ ಒಂದೇ ರೀತಿಯ ಟೆಕ್ನಿಕ್ ಕಾಣಿಸುತ್ತೆ. ಯಾವುದು? ಅನ್ನೋನ್ ಗನ್ ಮ್ಯಾನ್ ಬರ್ತಾರೆ, ಒಂದು ಶಾರ್ಪ್ ಟಾರ್ಗೆಟ್ ಇಟ್ಕೊಂಡು ಬರ್ತಾರೆ, ಸೀಕ್ರೆಟ್ ದಾಳಿ ಆಗತ್ತೆ, ಅಲ್ಲಿಗೆ ಫಿನಿಶ್. ಇದು ಒಂಥರ ಟಾಪ್ ಡೌನ್ ಅಪ್ರೋಚ್. ವೀಕ್ಷಕರೀಗ ಅನ್ನೋನ್ ಗನ್ ಮ್ಯಾನ್ ಇಷ್ಟೆಲ್ಲ ಮಾಡಿ, ಅಂದ್ರೆ ಇಷ್ಟೆಲ್ಲ ನಿರಂತರ ಟಾರ್ಗೆಟ್ಗಳ ಮೂಲಕ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಬಹಳಷ್ಟು ವರ್ಷಗಳಿಂದ ಭಯೋತ್ಪಾದನೆಯ ಮೂಲಕ ಇಡೀ ವಿಶ್ವಕ್ಕೆ ಭಯವನ್ನ ಹುಟ್ಟಿಸಿದ್ದಂತಹ ಅದೇ ಭಯೋತ್ಪಾದಕ ಸಂಘಟನೆ ಒಳಗೆ ಭಯವನ್ನ ಹುಟ್ಟಿಸ್ತಾ ಇದ್ದಾರೆ. ಈ ಭಯೋತ್ಪಾದಕ ಸಂಘಟನೆ ಒಳಗೆ ಒಬ್ಬ ದೊಡ್ಡ ನಾಯಕ ಸತ್ತಾಗ ಏನಾಗುತ್ತೆ? ಒಳಗೊಳಗೆ ಒಂದಷ್ಟು ಅನುಮಾನಗಳು ಶುರುವಾಗತ್ತೆ. ಅದು ದುರಂಧರ್ ಸಿನಿಮಾ ನೋಡಿದ ಮೇಲಂತೂ ಆಗಲೇಬೇಕು ಬಿಡಿ. ಒಬ್ರು ಮೇಲೊಬ್ರು ಅನುಮಾನವನ್ನ ಪಡ್ತಾರಲ್ಲಿ. ಸೊ ಇದರ ಪರಿಣಾಮ ಏನಾಗುತ್ತೆ? ಅವರ ಹೋಲ್ ಎಕೋಸಿಸ್ಟಮ್ ದುರ್ಬಲ ಆಗುತ್ತೆ. ಕೊನೆಗೆ ಅಫ್ಕೋರ್ಸ್ ಕುಸಿಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಈ ಕಿಲ್ಲಿಂಗ್ಸ್ ಆಪರೇಷನ್ ಹಿಂದೆ ಇರುವಂತಹ ಮೋಟೋ ಒಂದೇ, ಪ್ರಿವೆಂಟಿವ್ ಸೆಲ್ಫ್ ಡಿಫೆನ್ಸ್. ಅಂದ್ರೆ ಟಾಪ್ ಲೀಡರ್ಶಿಪ್ ಹೋಗ್ತಾ ಇದ್ದ ಹಾಗೇನೆ ಅವರ ಜೊತೆಗೆ ಬಹಳಷ್ಟು ವರ್ಷಗಳಿಂದ ಅವರು ತಗೊಂಡಿದ್ದಂತಹ ಆ ಅನುಭವ ಆಗಿರ್ಬೋದು, ಅದೆಷ್ಟೋ ಕನೆಕ್ಷನ್ಗಳಾಗಿರ್ಬೋದು, ಅದೆಷ್ಟೋ ಕಾಂಟ್ಯಾಕ್ಟ್ಗಳಾಗಿರ್ಬೋದು, ಯುದ್ಧ ತಂತ್ರ ಆಗಿರ್ಬೋದು, ಅವೆಲ್ಲೋ ಅಲ್ಲಿಗೆ ಮುಗಿದು ಹೋಗುತ್ತೆ. ಹಾಗಾಗಿ ಬಿಲ್ಲಾಲ್, ಅಮೀರ್ ಹಮ್ಜಾ ಆಗಿರ್ಬೋದು, ಇಂಥವರ ಅಂತ್ಯ ಪಾಕಿಸ್ತಾನದಲ್ಲಿರುವಂತಹ ಉಗ್ರ ವ್ಯವಸ್ಥೆಗೆ ತುಂಬಾ ದೊಡ್ಡ ನಷ್ಟ. ಯಾಕಂದ್ರೆ ಇವರು ಕೇವಲ ದಾಳಿ ಮಾಡೋರು ಮಾತ್ರ ಅಲ್ಲ, ಹೊಸ ಉಗ್ರರನ್ನ ನೇಮಕ ಮಾಡುವಂತಹ ಮೆಷಿನ್ಗಳಿವರು. ಆ ಉಗ್ರರ ಆ ಒಂದು ಜಾಲಕ್ಕೆ, ಆ ದಾರಿಗೆ ಸೆಳೆಯುವಂತಹ ಮ್ಯಾಗ್ನೆಟ್ಗಳಿವರು. ಇಲ್ಲಿ ಮೋದಿಜಿಯವರಾಗಿರ್ಬೋದು, ಅಜಿತ್ ದೋವಲ್ಜಿ ಆಗಿರ್ಬೋದು, ಇವರ ಟಾರ್ಗೆಟ್ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಏನು? ಇವತ್ತು ಭಾರತದ ಟಾರ್ಗೆಟ್ ಅಥವಾ ಹೋರಾಟ ಕೇವಲ ಗಡಿ ದಾಟುವಂತ ಉಗ್ರರನ್ನ ತಡೆಯೋದು ಮಾತ್ರ ಅಲ್ಲ, ಅವರ ಮನೆ ಒಳಗೆ ನುಗ್ಗಿ ಆ ಉಗ್ರವಾದದ ಮೂಲವನ್ನೇ ನಾಶ ಮಾಡ್ತಾ ಹೋಗುವಂಥದ್ದು. ವೀಕ್ಷಕರ, ಹಮ್ಜಾಗೂ ಮೊದಲು ಇತ್ತೀಚೆಗೆ ಯಾರ್ಯಾರು ಈ ಅನ್ನೋನ್ ಗನ್ ಮ್ಯಾನ್ ಕೃಪೆಗೆ ಪಾತ್ರರಾಗಿ ಮೇಲೆ ಹೋಗಿದ್ದಾರೆ ಅಂತ ನೋಡಿದ್ರೆ,
ಬಿಲಾಲ್ ಲಷ್ಕರ ತೊಯ್ಬಾದ ದೊಡ್ಡ ಫೇಸ್ ಈತನ ಹತ್ಯೆ ಉಗ್ರ ಸಂಘಟನೆಯ ನೇಮಕಾತಿ ಆಗಿರ್ಬೋದು, ಲಾಜಿಸ್ಟಿಕ್ ಮೇಲೆ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಇನ್ನು ಅದ್ನಾನ್ ಅಹ್ಮದ್ ಅಲಿಯಾಸ್ ಹಮ್ಜಾ ಅದ್ನಾನ್ ಉಧಂಪುರ್, ಅದೇ ರೀತಿ ಪಂಪೋರ್ ದಾಳಿಗಳ ಮಾಸ್ಟರ್ ಮೈಂಡ್ ಕರಾಚಿಯಲ್ಲಿ ಈತನಿಗೆ ದಿ ಎಂಡ್ ಅನ್ನ ಬರೆಯಲಾಗತ್ತೆ. ಇನ್ನು ಕಾಶಿಫ್ ಮಸೂದ್ ಜೈಷ್ ಉಗ್ರ ಸಂಘಟನೆ ಪಠಾಣ್ಕೋಟ್ ದಾಳಿಯ ಪ್ರಮುಖ ಮಾಸ್ಟರ್ ಮೈಂಡ್ ಈತ ಸಿಯಾಲ್ಕೋಟ್ನಲ್ಲಿ ಕೊನೆ ಆಗ್ತಾನೆ. ಅಕ್ರಮ್ ಘಾಜಿ ಲಷ್ಕರ್ನ ನೇಮಕಾತಿ ವಿಭಾಗದ ಮೇನ್ ಹೆಡ್ ಸೊ ಇಲ್ಲಿ ನಮಗೆ ಒಂದು ಅರ್ಥ ಆಗಬೇಕು, ಈ ಭಯೋತ್ಪಾದನೆಯನ್ನ ಪ್ರಚಾರ ಮಾಡುವಂಥವ್ರು ಅಂಡ್ ಅದಕ್ಕೆ ಪ್ರಚೋದನೆಯನ್ನು ಕೊಡುವಂಥವ್ರು ಐಡಿಯಾಲಜಿಕಲ್ ಲೀಡರ್ಗಳು ಕೂಡ ಪ್ರೈಮರಿ ಟಾರ್ಗೆಟ್ ಆಗಿದ್ದಾರೆ. ಡಿಫೆನ್ಸ್ ಎಕ್ಸ್ಪರ್ಟ್ಗಳ ಪ್ರಕಾರ ಭಾರತದ ಉಗ್ರ ವಿರೋಧಿ ತಂತ್ರದಲ್ಲಿ ಇವತ್ತು ದೊಡ್ಡ ಬದಲಾವಣೆ ಆಗಿದೆ ಮೋದಿಜಿಯವರು ಬಂದ ಮೇಲೆ. ಹಿಂದೆಲ್ಲ ಹೇಗಿತ್ತು ಅಂತಂದ್ರೆ ಕಿಲ್ ದ ಟೆರರಿಸ್ಟ್ ಅಂತ ಇತ್ತು, ಬಟ್ ಈಗ ಮೋದಿಜಿಯವರ ಅಜಿತ್ ದೋವಲ್ಜಿಯವರ ರೂಲೇ ಹೊಸದು. ಏನು? ಕಿಲ್ ದ ಹೋಲ್ ಎಕೋಸಿಸ್ಟಮ್. ಅಂದ್ರೆ ಗನ್ ಹಿಡಿದವನನ್ನ ಮಾತ್ರ ಅಲ್ಲ, ಅವನಿಗೆ ಆಶ್ರಯವನ್ನು ಕೊಡುವಂಥವ್ರು, ಹಣವನ್ನು ಒದಗಿಸುವಂಥವ್ರು, ಸಂಪರ್ಕವನ್ನು ಒದಗಿಸುವಂಥವ್ರು, ಆ ಸಂಪೂರ್ಣ ಜಾಲವನ್ನೇ ನಾಶ ಮಾಡುವಂಥದ್ದು. ಸಿಯಾಲ್ಕೋಟ್, ಕರಾಚಿ ಹೀಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಆಗ್ತಾ ಇರುವಂತಹ ಅನ್ನೋನ್ ಗನ್ಮ್ಯಾನಿನ ಒಂದಷ್ಟು ಘಟನೆಗಳೇನು ಇದಕ್ಕೆ ಸಾಕ್ಷಿ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಸೊ ಇದು ಕೇವಲ ಫಿಸಿಕಲ್ ಎಲಿಮಿನೇಷನ್ ಮಾತ್ರ ಅಲ್ಲ, ಉಗ್ರ ಸಂಘಟನೆಗಳ ಸೈಕಾಲಜಿಕಲ್ ಸುಪೀರಿಯಾರಿಟಿಯನ್ನ ಒಡೆಯುವಂತಹ ಪ್ರಯತ್ನ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಜಮ್ಮು ಕಾಶ್ಮೀರದಲ್ಲಿ NIA ನಡೆಸಿದಂತಹ ಟೆರರ್ ಫಂಡಿಂಗ್ ವಿರುದ್ಧದ ಕ್ರಮ, ಆಸ್ತಿಗಳ ಜಪ್ತಿ ಆಗಿರಬಹುದು. ಇನ್ನು ಮುರೀದ್ಗೆ ಹಾಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಉಗ್ರ ತರಬೇತಿ ಕೇಂದ್ರಗಳ ಸುತ್ತ ಅನುಮಾನಾಸ್ಪದ ಘಟನೆಗಳು ನಡೆದಿರುವಂತದ್ದಾಗಿರ್ಬೋದು, ಉಗ್ರರ ಸಂಬಂಧಿಕರ ಮೇಲೂ ಕೂಡ ತನಿಖೆಯನ್ನು ನಡೆಸೋದಾಗಿರ್ಬೋದು, ಅಲ್ಲಿಗೆ ಹಣದ ಜಾಲವನ್ನ ಕ್ಲೋಸ್ ಮಾಡುವಂಥದ್ದು. ಈ ಹಣದ ಮೂಲ ಬಂದ್ ಆಗಿರೋದಕ್ಕೆ ಈಗ ಕಾಶ್ಮೀರದಲ್ಲಿ ಓವರ್ ಗ್ರೌಂಡ್ ವರ್ಕರ್ಸ್ ಸಂಖ್ಯೆಯಲ್ಲಿ ಭಾರಿ ಇಳಿಕೆ ಆಗಿಬಿಟ್ಟಿದೆ. ಇಲ್ಲಾಂತಂದ್ರೆ ನೀವೇ ನೋಡ್ತಾ ಇದ್ರಿ, ಕಲ್ಲು ಎಸಿತಾ ಇದ್ರು, ಸೈನಿಕರು ಅಂತಾನು ನೋಡದೆ ಕಲ್ಲೆಸಿತಾ ಇದ್ರು. ಬಟ್ ಯಾವಾಗ ಡಿಮಾನಿಟೈಸೇಷನ್ ಅನ್ನುವಂಥದ್ದಾಯ್ತು, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನಿಂತು ಹೋಗಿದೆ. ಅಂಡ್ ಇವತ್ತು ಒಳಗಿನ ಒಂದಷ್ಟು ಆ ಒಂದು ಸಿಸ್ಟಮ್ಗಳಿಗೆ ಏನಿದೆ, ಆ ಒಂದು ಚೈನ್ ಏನಿದೆ, ಅದನ್ನು ಕೂಡ ಕಟ್ ಮಾಡುವಂತ ಕೆಲಸಗಳು ಮೋದಿಜಿಯವರ ಕಡೆಯಿಂದ ಆಗ್ತಾ ಇದೆ. ಹಾಗಾದ್ರೆ ಇನ್ನು ಮುಂದೆ ಏನು? ಎಕ್ಸ್ಪರ್ಟ್ಸ್ ಪ್ರಕಾರ ಇದು ಆಕಸ್ಮಿಕ ಹತ್ಯೆಗಳ ಸರಣಿ ಅಂತೂ ಖಂಡಿತವಾಗ್ಲೂ ಅಲ್ಲ. ಇದು ಒಂದು ಸಿಸ್ಟಮ್ಯಾಟಿಕ್ ಡೀಪ್ ಸ್ಟೇಟ್ ನ್ಯೂಟ್ರಲೈಸೇಷನ್ ಸ್ಟ್ರಾಟಜಿ. ಈಗ ಭಾರತದ ಗಮನ ಗಡಿಯಲ್ಲಿ ಇರುವಂತಹ ಉಗ್ರರ ಮೇಲೆ ಮಾತ್ರ ಅಲ್ಲ, ಅವರನ್ನ ಅಲ್ಲಿಗೆ ಕರ್ಕೊಂಡು ಬರುವಂತಹ ಸಂಪೂರ್ಣ ಸಪ್ಲೈ ಚೈನ್ ಮೇಲೆ ಕೂಡ ಇದೆ. ಸೊ ನೆಕ್ಸ್ಟ್ ಲೆವೆಲ್ ಈಸ್ ವೈಟ್ ಕಾಲರ್ ಹ್ಯಾಂಡ್ಲರ್ಸ್, ಅಂದ್ರೆ ಸ್ವತಃ ಗನ್ನನ್ನ ಹಿಡಿಯದವರು, ಆದ್ರೆ ಪಾಕಿಸ್ತಾನದ ಆ ಒಂದು ಸಿಸ್ಟಮ್ ಒಳಗೆ ಕೂತ್ಕೊಂಡು ಸ್ಟ್ರಾಟಜಿ ಆಗಿರಬಹುದು, ಹಣ ಆಗಿರಬಹುದು, ರಕ್ಷಣೆಯನ್ನ ಒದಗಿಸುವಂಥವ್ರು. ಅಂದ್ರೆ ಎಕ್ಸ್ಪರ್ಟ್ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ಹೇಗೆ ಭಯವನ್ನು ಹುಟ್ಟಿಸಬೇಕು ಅಂತಂದ್ರೆ, ಇವರಿಗೆ ಹೇಗೆ ಭಯ ಹುಟ್ಟಬೇಕು ಅಂತಂದ್ರೆ, ಪಾಕಿಸ್ತಾನ ಸರ್ಕಾರದ ರಕ್ಷಣೆ ಕೂಡ ನಮಗೆ ಸಾಕಾಗೋದಿಲ್ಲ, ಆ ಮಟ್ಟದ ಭಯ ಇವರಿಗೆ ಬರಬೇಕು. ಅಲ್ಲಿವರೆಗೆ ಈ ಉಗ್ರ ಫ್ಯಾಕ್ಟರಿ ನಿಲ್ಲೋದಿಲ್ಲ. ಮುಂದಿನ ದಿನಗಳಲ್ಲಿ ರಿಟೈರ್ಡ್ ಮಿಲಿಟರಿ ಅಧಿಕಾರಿಗಳಾಗಿರ್ಬೋದು, ಒಂದಷ್ಟು ಧಾರ್ಮಿಕ ಮುಖಂಡರ ಮೇಲೂ ಕೂಡ ಟಾರ್ಗೆಟ್ ಹೆಚ್ಚಾಗುವಂತಹ ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಆ ಮೂಲಕ ಈ ಆಪರೇಷನ್ ನ ಅಂತಿಮ ಗುರಿ ನನ್ ಅದರ್ ದ್ಯಾನ್ ಟೆರರ್ ಇನ್ಫ್ರಾಸ್ಟ್ರಕ್ಚರ್ನ ಸಂಪೂರ್ಣ ನಾಶ. ಅಂಡ್ ಇದು ಒಂದು ದಿನದಲ್ಲಿ ಆಗಿ ಮುಗಿಯುವಂತ ಕೆಲಸ ಖಂಡಿತವಾಗ್ಲೂ ಅಲ್ಲ, ಇದು ಆಗ್ತಾ ಇರುತ್ತೆ, ನಾವು ನೋಡ್ತಾ ಇರಬೇಕಷ್ಟೆ. ಸೊ ನಿಮಗೇನನ್ಸುತ್ತೆ? ಇದು ಎಲ್ಲಿಗೆ ಹೋಗಿ ತಲುಪುತ್ತೆ? ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.